ಪ್ರದೇಶದ ರೈತರಿಗೆ ಸರ್ಕಾರ ಅನೇಕ ಯೋಜನೆಗಳನ್ನ ಜಾರಿಗೆ ತಂದಿದೆ. ಹಾಗಾಗಿ ನಲಗೇತನಹಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರತಿಯೊಬ್ಬ ರೈತರು ಸದುಪಯೋಗ ಪಡೆದುಕೊಳ್ಳಿ ಎಂದು ನಲಗೇತನಹಟ್ಟಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಪಾಟೀಲ್ ಜಿಎಂ ತಿಪ್ಪೇಸ್ವಾಮಿ ಎತ್ತಿನಹಟ್ಟಿ ಗೌಡ್ರು ಹೇಳಿದ್ದಾರೆ. ಭಾನುವಾರ ನಲಗೇತನಹಟ್ಟಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ನಲಗೇತನಹಟ್ಟಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ವತಿಯಿಂದ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಈಗ ನಮಗೆ ಸಹಕಾರ ಸಂಘದಿಂದ ನಮಗೆ ಸಾಲ ಬೇಕು, ಯಾವ್ಯಾವ ಸವಲತ್ತಿದ್ದಾವೆ, ಯಾವ್ಯಾವ ಇಲಾಖೆ ಒಳಗೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಇಷ್ಟೊತ್ತು ಚರ್ಚೆನೂ ಮಾಡಿದ್ದಾಯಿತು. ನಮಗೆ ಭೂ ಅಭಿವೃದ್ಧಿ ಸಾಲ ಬೇಕು, ತೋಟಗಾರಿಕೆ ಬೇಕು ಮತ್ತು ಬೇರೆ ಬೇರೆ ಅಂಗಡಿ ಸಾಲ ಬೇಕು ಅನ್ನೋದು ತಮ್ಮ ಗಮನದಲ್ಲಿದೆ. ಈಗ ನಾನು ಮೊದಲೇ ಹೇಳಿದೆ, ಹೋದ ಸಾರಿ ಒಂದು ಡೇರಿ ಪಾಯಿಂಟ್ ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಂಡಿದ್ವಿ ಇಲ್ಲಿ. ಹೋದ ಸಾರಿ ಅಂದರೆ ಈಗಾಗಲೇ 2 ಮುತ್ತೈನ ಪೀರಿಯಡ್ನಲ್ಲೂ ಹೇಳಿದ್ದೆ, ಆಮೇಲೆ ಅದರಿಂದ ಹಿಂದಿನ ಪೀರಿಯಡ್ನಲ್ಲೂ ಹೇಳಿದ್ದೆ. ಇಲ್ಲಿ ಒಂದು ಸಂಘ ಮಾಡಿ ಡೇರಿ ಸಂಘ ಒಂದು ಓಪನ್ ಮಾಡಿದರೆ ಅದಕ್ಕೆ ಒಂದು 10ರಿಂದ 12 ಜನ ಸದಸ್ಯರು ಬರ್ತಾರೆ. ಅದಕ್ಕೆ ಒಂದು ವೋಟಿಂಗ್ ಪವರ್ ಬರುತ್ತೆ. ಆಲ್ ಇಂಡಿಯರಿ ಸುಮಾರು ಒಂದು 20 ಜನಕ್ಕೆ ಒಂದು ಆಕಳ ಮತ್ತು ಎಮ್ಮೆ ಕೊಡಿಸ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ಯಾರಾದರೂ ಸಾಕಂತಾರೋ ಸಾಗಾಣಿಕೆ ಮಾಡೋಂಥವ್ರು ಇದ್ದರೆ ಅವರಿಗೆ ಅನುಕೂಲ ಆಗುತ್ತೆ. ಡೇರಿ ಹಾಲು ಇಲ್ಲೇ ಪಾಯಿಂಟ್ ಮಾಡಿ ಅದಕ್ಕೆ ಒಬ್ಬ ಅಧ್ಯಕ್ಷರನ್ನು ಕಾರ್ಯದರ್ಶಿನೂ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ವಿ. ಅದಕ್ಕೆ ಯಾರೂ ಸಹಕಾರ ಕೊಡಲಿಲ್ಲ. ಕಡೆಯಲ್ಲಿ ಮಾತಾಡ್ತಾರೆ, ಇದರಿಂದ ಉಪಯೋಗ ಏನು, ಇದರಿಂದ ಲಾಭ ಏನು, ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ, ನನಗಾಗಕ್ಕಿಲ್ಲ, ದೊಡ್ಡ ದೊಡ್ಡ ರೈತರಿಗೆ ಆಗಕ್ಕಿಲ್ಲ. ಅದು ಸಣ್ಣ ರೈತರು 2 ಎಕರೆ ಇರ್ಬೋದು ಅಥವಾ 3 ಎಕರೆ ಇರ್ಬೋದು, 1 ಎಕರೆ ಜಮೀನು ಇರ್ಬೋದು. ಅಂಥವರು ಒಂದು ಆಕಳ ಅಥವಾ ಎಮ್ಮೆ ಕಟ್ಕೊಂಡ್ರೆ ಅವನು 10 ಲೀಟ್ರ್ ಹಾಲು ಕೊಟ್ಟರೆ ಅವನಿಗೆ ಇವತ್ತಿನ ದಿವಸ ಅದಕ್ಕೆ ಸಬ್ಸಿಡಿ 2 ರೂಪಾಯಿ 3 ರೂಪಾಯಿ ಕೊಡ್ತಾರೆ ಅಂತ ಈಗ ನಾನು 10 ವರ್ಷದಿಂದಲೂ ಹೇಳಿದೆ. ಅದಕ್ಕೆ ಯಾರು ಇವತ್ತುವರೆಗೂ ಮುಂದೆ ಬರಲಿಲ್ಲ. ಮುಂದೆ ಬಂದರೆ ಇವತ್ತು ಒಂದು ಆಲ್ ಇಂಡಿಯರಿ ಮಾಡಿದರೆ ಇವತ್ತು ಭಾಳ ಅನುಕೂಲನೂ ಆಗೋದಿಲ್ಲ. ಈ ನಲಗೇತನಹಟ್ಟಿ ಪಾಯಿಂಟಿಗೆ ಈ ನಮ್ಮೂರು ಅಥವಾ ಬೊಮ್ಮನಹಳ್ಳಿ ಸೇರಿಸ್ಬೋದಾಗಿತ್ತು. ಆಮೇಲೆ ರಾಮದುರ್ಗ, ಆಮೇಲೆ ನಮ್ಮೂರು, ಉಪ್ಪಾರೆಡ್ಡಿ ಈ ಭಾಗಕ್ಕೆ ಭಾಳ ಅನುಕೂಲ ಆಗೋದು. ಒಂದು ಸೊಸೈಟಿನೂ ಆಗೋದು, ಆಲ್ ಇಂಡಿಯಾ ಸೊಸೈಟಿ. ಅದರಿಂದ ಬರ್ತಕ್ಕಂಥ ಸರ್ಕಾರ ಸವಲತ್ತು ಹಣನೂ ಸಿಗೋದು, ನಮಗೆ ಷೇರುದಾರ ಆಗೋದು, ಷೇರಿನ ಉಳಿತಾಯನೂ ಆಗೋದು. ಅದ್ರ ಬಗ್ಗೆ ಯಾರೂ ಚಿಂತೆ ಮಾಡಲಿಲ್ಲ. ಈಗ ಸೊಸೈಟಿ ತಂದ್ವಿ, ಸೊಸೈಟಿಯಿಂದ ಏನು ಲಾಭ ಆಯಿತು ಅನ್ನೋದ್ರ ಬಗ್ಗೆ ಇನ್ನೂ ಚಿಂತೆ ಮಾಡಿದ್ರಲ್ಲ, ನನಗೆ ಅದು ಗೊತ್ತಿಲ್ಲ. ಈ ಸೊಸೈಟಿ ನಾಯಕಟ್ಟಿಗೆ ಹೋಗಿತ್ತು. ನಾಯಕಟ್ಟಿಯಾಗಿದ್ದಾಗ 30 ವರ್ಷ 1971-72 ಹೋಗಿ ಸೊಸೈಟಿ 25 ವರ್ಷ ಈ ಸೊಸೈಟಿ ಮಾಡೋಕ್ಕೆ ಆಗಲಿಲ್ಲ. ಅದನ್ನು ಗೌರ್ಮೆಂಟ್ ಲೆವೆಲಾಗ ಹೊಡೆದಾಡಿ ಏನೇನೋ ಮಾಡಿ ಸೊಸೈಟಿ ತಂದು ಎಷ್ಟನೇ ವರ್ಷ ಈಗ ಎಷ್ಟನೇ ವರ್ಷ ಈಗ 15-16 ವರ್ಷ 17 ವರ್ಷ ಇರ್ಬೇಕು, 16ನೇ ವರ್ಷ ಗೌರ್ಮೆಂಟ್ ಲೆವೆಲಾಗ ಹೊಡೆದಾಡಿ ಸೊಸೈಟಿ ತಂದಾಗಳಿಂದ ಸುಮಾರು ಇಲ್ಲಿ ರೈತರಿಗೆ 2.25 ಕೋಟಿನ ಎಷ್ಟು ಸಾಲ ಮನ್ನಾ ಆಗಿರೋ ರೈತರಿಗೆ. ಇದರ ಬಗ್ಗೆ ನಮ್ಮ ಎಲ್ಲರೂ ರೈತರು ಗಮನ ಹರಿಸ್ಬೇಕು. ಇದು ಯಾಕೆ, ಈ ಸೊಸೈಟಿಯಿಂದ ಏನು ಲಾಭ, ಎಷ್ಟು ಜನಕ್ಕೆ ಅನುಕೂಲ ಆಯಿತು, ಎಷ್ಟು ಜನ ಸಾಲ ತಗೊಂಡಿದ್ರು, ಎಷ್ಟು ಜನ ಸಾಲ ಮನ್ನಾ ಆಯಿತು. ಆಮೇಲೆ ಈಗ 3 ಲಕ್ಷ ರೂಪಾಯಿ ಸಾಲ ಕೊಡ್ತಾರೆ ಅಂದರೆ 0 ಬಡ್ಡಿಯಲ್ಲಿ ಕೊಡ್ತಾರೆ, ಅವರು ಬಡ್ಡಿ ಕಟ್ಟಂಗಿಲ್ಲ. ಅದು ರೈತರಿಗೆ ತಾನೇ ಅನುಕೂಲ ಆಗೋದು. ಅದು ರೈತರಿಗೆ ಈಗ ಬ್ಯಾಂಕಿಗೆ ಹೋಗ್ತೀವಿ, ಬ್ಯಾಂಕಿಗೆ ಹೋದಾಗ 9% 10% ನಾವು ಬಡ್ಡಿ ಕಟ್ತೀವಿ. ಅದು ಯಾರೂ ಲೆಕ್ಕ ಆಗ್ತಿಲ್ಲ. ಇಲ್ಲಿ 3 ಲಕ್ಷ ನಾವು ದುಡ್ಡು ತಗೊಂಡ್ರೆ 1 ರೂಪಾಯಿ ದುಡ್ಡಿಂದ ಬರೀ ಹೊಸಲು ಕಟ್ಟಿ ನಾವು ತೀರ್ಮಾನ ತಗೊಳ್ತೀವಿ, ರೈತರಿಗೆ ಅನುಕೂಲ ಆಗುತ್ತೆ. ನಾವು ಅದನ್ನೇ 3 ಲಕ್ಷ ತಗೊಂಡ್ರೆ ಬಡ್ಡಿ ಎಷ್ಟು ಕಟ್ತೀವಿ, ಅದು 25-30 ಸಾವಿರ ರೂಪಾಯಿ ನಾವು ಅಲ್ಲಿ ಬಡ್ಡಿ ಕಟ್ತೀವಿ. ಇದ್ರ ಬಗ್ಗೆ ತಾವೆಲ್ಲರೂ ಗಮನ ಹರಿಸ್ಬೇಕು. ಇದ್ರ ಬಗ್ಗೆ ಚಿಂತೆ ಮಾಡೋ ಜನ ಇಲ್ಲಿ ಚಿಂತೆ ಮಾಡಿ ಇಡೀ ನಮ್ಮ ಇದು ನಲಗೇತನಹಟ್ಟಿ ಒಂದೇ ಅಂತಲ್ಲ, ಇಡೀ ನಮ್ಮ ಪಂಚಾಯತಿ ಏನು ಹಳ್ಳಿ ಸೇರಿದಾವೋ ಎಲ್ಲ ಹಳ್ಳಿಯರಿಗೆ ಹೇಳ್ತಕ್ಕಂಥ ಕರ್ತವ್ಯ. ಅದನ್ನು ಸಂಘದಿಂದ ನಾವು ಏನು ಪ್ರಯೋಜನ ಮಾಡಬೇಕು. ಆಮೇಲೆ ತೋಟಗಾರಿಕೆ ಮಾಡಿದರೆ ಹಣ್ಣಿನ ಗಿಡ, ಬೇರೆ ಬೇರೆ ಹಣ್ಣಿಂದು 1 ಎಕರೆ ಜಮೀನು ಇರೋರಿಗೆ ಅದಕ್ಕೆ ಸಬ್ಸಿಡಿ ಬರುತ್ತೆ. ಸುಮಾರು ಹೆಚ್ಚು ಕಡಿಮೆ 40% ಸಬ್ಸಿಡಿ ಕೊಡ್ತಾರೆ. ಅದ್ರ ಬಗ್ಗೆ ಎಷ್ಟು ಜನ ಬಂದು ಕೇಳಿದ್ರಪ್ಪ ಇಲ್ಲಿ? ಬಂದು ಕೇಳಿದ್ರೆ ನಾನು ತೋಟ ಮಾಡ್ತೀನಿ, ನಾನು ದಾಳಿಂಬೆ ಬೆಳಿತೀನಿ. ಈಗ ದಾಳಿಂಬೆ ಬೆಳೆಯೋರಿಗೆ ಸಾಕಷ್ಟು ಸವಲತ್ತು. ಈಗ ದಾಳಿಂಬೆ ಬೆಳೀತಕ್ಕಂಥವ್ರಿಗೆ ಅವರು ಮನೆ ಕೊಡ್ತಾರೆ, ರೇಷ್ಮೆ ಬೆಳೀತಕ್ಕಂಥವ್ರು ಪುಕ್ಷಕ್ಕೆ 3 ಲಕ್ಷ ಮನೆ ಕೊಡ್ತಾರೆ. ಮನೆ ಕಟ್ಕೊಂಡು ಅದಕ್ಕೆ ರೇಷ್ಮೆಗೆ ಬರ್ತಕ್ಕಂಥ ಸವಲತ್ತುಗಳೆಲ್ಲ ಇಂಪ್ರೂವ್ಮೆಂಟ್ಸ್ ಎಲ್ಲ ಫ್ರೀ ಕೊಡ್ತಾರೆ. ಯಾರನ್ನ ಒಬ್ಬರು ಬಂದಿದ್ರ, ಒಬ್ಬ ರೈತರ ಬಂದಿದ್ರ? ಬರೀ ಸಾಲ ಕೇಳೋದು ಒಂದೇ ಮುಖ್ಯ ಅಲ್ಲ, ಎಲ್ಲ ಗೊತ್ತು, ಎಲ್ಲ ಹೇಳಿದ್ದೀವಿ. ಪ್ರತಿ ಬಡ್ಜೆಟ್ನಲ್ಲೂ ಹೇಳಿದ್ದೀವಿ. ವರ್ಷಕ್ಕೊಂದು ಸಾರಿ ಬಂದಾಗ ಹೇಳಿದಾಗ ನೀನು ಎಂದು ಬಂದು ಕೇಳಿದೆ ಹೇಳಿ. ನನಗೆ ಏನು ಹೇಳೋದು, ಬೈಕ್ ಬೇಕು ಅಂತಾನೆ. ಬೈಕಿನಿಂದ ಲಾಭ ಏನು? ನಷ್ಟನೇನ, ಲಾಭ ಏನಿಲ್ಲ. ಅವರಿಂದ ಏನೋ ಲಾಭ ಐತಾ? ಸಾಲ ಮಾಡ್ಕೊಂಡು
ಯಾರನ್ನ ರೋಡ್ನಾಗ ಹೋಗ್ಬೇಕಾದ್ರೆ ಅಲ್ಲಿ ಬೈಕ್ ನಿಂತ್ಕೊಂಡ್ರೆ ದುಡ್ಡಿಲ್ಲ ಅಂತ ಜೋರ ಕೊಡಿಬೇಡಿ 50 ರೂಪಾಯಿ ಕೊಡಪ್ಪ ಇಲ್ಲಿ ಸಾಲ ಮಾಡ್ತೀನಿ ನನಗೆ ಪೆಟ್ರೋಲ್ ಇಲ್ಲ ಅಂತ ಅದಕ್ಕೆ ಸಾಲ ಮಾಡಕ್ಕೆ ಹೋಗ್ತಾರೆ. ಇದ್ರ ಬಗ್ಗೆ ಯಾರು ಚಿಂತೆ ಮಾಡಲ್ಲ. ಸರ್ಕಾರ ಸವಲತ್ತು ಪಡ್ಕೊಳ್ತಕ್ಕಂಥದ್ದನ್ನ ಯಾರೂ ಚಿಂತೆ ಮಾಡಲ್ಲ. ಈಗ ಜಮೀನುಗಳು 1 ಎಕರೆ ಐತೆ ಅಂದರೆ ಈಗ ಬೋರ್ವೆಲ್ ಹಾಕ್ಸಿ ಅದಕ್ಕೆ ಸಣ್ಣ ಪುಟ್ಟದು ಸವಲತ್ತುಗಳು ಏನೇನು ಬರ್ತವೆ ಸರ್ಕಾರದನ್ನೆಲ್ಲವೂ ಸವಲತ್ತು ಪಡ್ಕೋಬೋದು. ಒಂದು ಜಮೀನಿದ್ರೆ ಒಂದು 10 ಎಕರೆ ಜಮೀನುದಾರನ ನಿಲ್ಲಿಸ್ಬೋದು ಅವ್ರು ಸರಿಯಾಗಿ ಸರ್ಕಾರ ಸವಲತ್ತು ಪಡ್ಕೊಂಡು. ಅದನ್ನ ಮಾಡೋದು ಯಾರು ಮುಂದೆ ಬರ್ತಾ ಇಲ್ಲ. ಸುಮ್ಮನೆ ಜೋಳ ಹಾಕೋದು, ನೀರುಳ್ಳಿ ಹಾಕೋದು, ಬರೀ ಇದೊಂದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ನಮ್ಮ ಭಾಗದಲ್ಲಿ ಮಾತ್ರ ಬೇರೆ ಸವಲತ್ತು ಯಾರೂ ಮಾಡೋದು. ಇವತ್ತು ದಾಳಿಂಬೆ ಬೆಳೆಗಾರರು ಎಷ್ಟು ಸವಲತ್ತು ಸರ್ಕಾರದಿಂದ ಎಷ್ಟು ಸವಲತ್ತು ಪಡ್ಕೊತಾರೆ, ಸಬ್ಸಿಡಿ, ಅದಕ್ಕೆ ಔಷಧಿನೂ ಫ್ರೀ ಕೊಡ್ತಾರೆ. ಮೊನ್ನೆ ನಮ್ಮದು ಯಾವುದೋ ಬೇಕೋ ಬಿಡಲ್ದಂಗೆ ಹಾಕಿದ್ವಿ. ಈಗ ಹಾಕಿದಾಗ ಮೊನ್ನೆ ಒಂದು 15,000 ರೂಪಾಯಿ ಔಷಧಿಗೆ ಕೊಟ್ಟು ಕಳಿಸಿದ್ರು. ನಾವೇನದು ನೋಡಲಿಲ್ಲ, ನಮ್ಮ ಹುಡುಗ ಏನೋ ಮಾಡ್ಕೊಂಡು ಅಂದ್ಕೊಂಬಿಡು. ಹಿಂಗೆ ಮನೆ ಬಾಗಿಲಿಗೆ ಬರ್ತಕ್ಕಂಥ ಸವಲತ್ತನ್ನ ನೀವು ಪಡ್ಕೊಳಕ್ಕೆ ಆಗ್ತಾ ಇಲ್ಲ. ಯಾರು ಇದ್ರ ಬಗ್ಗೆ ಚಿಂತೆ ಮಾಡಿದ್ರೆ ಈಗ ಸರ್ಜನೊಳಗೆ ಅವ್ರು ಕೇಳ್ತಾನೆ. ಹೋಗಿ ಒಂದು ಆಫೀಸ್ನಾಗ ಹೋಗಿ ನಾ ಏನೇನಿದಾವೆ 4 ಜನ ಬರೀ ಇಲ್ಲಿ ಹೋಗೋಣಂತ ಏನೋ ಕರ್ಕೊಂಡು ಹೋಗಿದ್ಯಾ? ಯಾರನ್ನ ಕೇಳಿದ್ಯಾ? ರೇಷ್ಮೆ ಇಲಾಖೆಗೆ ಹೋಗಿದ್ಯಾ? PW ಇಲಾಖೆಗೆ ಹೋಗಿದ್ಯಾ? ಅಥವಾ ಕೃಷಿ ಇಲಾಖೆಗೆ ಹೋಗಿದ್ಯಾ? ಯಾವ ಇಲಾಖೆಗೆ ಹೋಗಿದೆಯಲ್ಲ? ಯಾವ್ಯಾವ ಹೋಗಿ ಚರ್ಚೆ ಮಾಡಿದೆಯಾ? ನೀನು ಏನೇನು ಸವಲತ್ತು ಬಂದವ ಅಂತ ಕೇಳಿದ್ಯಾ? ಇವತ್ತು ಕೃಷಿ ಇಲಾಖೆಗೆ ಇಲಾಖೆಗೆಲ್ಲ ಕೊಡೋದು, ತೋಟಗಾರಿಕೆ ಇಲಾಖೆ ತೆಂಗಿನ ಸಸಿ ಕೊಡೋದು ಫ್ರೀ. ಅವು ಬಿಡೋ ಅವೆಲ್ಲ ಸಣ್ಣವು. ಈಗ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತು ಸಬ್ಸಿಡಿವು ಬಂದಿರ್ತಕ್ಕಂಥ ಎಷ್ಟು ಜನ ಪಡ್ಕೊಂಡ್ರೆ ನಿಮ್ಮೂರಾಗಿಲ್ಲಿ? ಎಷ್ಟು ಜನ ಕೇಳ್ತಂದ್ರೆ ಇಲ್ಲಿ? ಯಾವ ಜನಕ್ಕೆ ಅನುಕೂಲ ಆಗತ್ತೆ? ಈಗ ಶೇಂಗಾ ಕೊಡ್ತಾರೆ, ಒಂದು 20 ಜನಕ್ಕೆ 30 ಜನಕ್ಕೆ ಕಿಟ್ ಕೊಡ್ತಾರೆ. ಎಷ್ಟು ಜನಕ್ಕೆ ಫ್ರೀಯಾಗಿ ಕೊಟ್ಟಿದ್ದಾರೆ? 2 ಪ್ಯಾಕೆಟು. ಯಾರು ತೊಂದರೆ? ಇವರಿಗೆ ಯಾರಂತ ಅನ್ನೋದು ತಗೊಂಡು ಬಂದು ಅಂದ್ರೆ ಸರ್ವ ತಗೊಂಡು ಹೋದ್ರೆ ಕೈ ಹತ್ರ ಮತ್ತೆ ಅವು ಯಾವ ಕೇಳಲ್ಲ. ಕುಂತ್ಕೊಂಡು ಭಾಷಣ ಮಾಡೋದು, ಅವಂದೇನು ಇವಂದೇನು, ಇದೊಂದು ಬಿಟ್ಟರೆ ಬೇರೆ ಕೆಲಸ ಇಲ್ಲ. ಒಬ್ರಿಗೊಬ್ರು ಮುಂದುವರೆದು ಕೆಲಸ ಮಾಡಿ ಆಫೀಸ್ಗಳು ತಿರುಗಾಡಿ ಆಯಿತು. ಈಗ ನಮ್ಮಂಥರನ್ನ ಕೇಳಿದ ಹಿಂಗೆ ಐತೆ ಅಂದರೆ ನಾವಾದರೂ ಹೇಳಿ ಈ ಥರ ಬರ್ತಾರೆ, ಇಂಥ ಸಹಾಯ ಮಾಡಪ್ಪ ಅಂತ ಹೇಳ್ಬೋದು. ಯಾರು ಬಂದು ಕೇಳಿದಿಲ್ಲ. ಎಷ್ಟು ಸವಲತ್ತು ಪಡೆದರೆ ಊರಿಗೆ, ಎಷ್ಟು ಸವಲತ್ತು ಇದು. ಇಷ್ಟು ದೊಡ್ಡವರು 500-600 ಮನೆ ಗ್ರಾಮ, ಸರ್ಕಾರ ಸವಲತ್ತು ಎಷ್ಟು ಜನಕ್ಕೆ ಅನುಕೂಲ ಆಗೈತೆ ಹೇಳೋ ಚೆನ್ನಪ್ಪ. ಅದೇ ಕೈ ತಿರುಗಾಡ, ಬಾಯ್ಬಿಟ್ಟು ಮಾತಾಡಪ್ಪ. ಯಾವ ರೈತರಿಗೆ ನಿನಗೆ ಬೇಡ, ನಿನಗೆ ಅನುಕೂಲ ಐತೆ, ಕುರಿಯದವೆ, ಮೇಕೆದವೆ. ನಲಗೇತನಹಟ್ಟಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ BC ಸಣ್ಣಬೋರಯ್ಯ ಕಾರ್ಯಕ್ರಮದ ನಿರೂಪಣೆಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ನಲಗೇತನಹಟ್ಟಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷ ಎತ್ತಿನ ಓಬಯ್ಯ, ನಿರ್ದೇಶಕರಾದ KP ಮುತ್ತಯ್ಯ, GC ಬೋರಯ್ಯ, ನಲ್ಲನ ಸಣ್ಣ ಬೋರಯ್ಯ, ಈಶ್ವರಪ್ಪ ಚಿತ್ತಯ್ಯ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ BC ಸಣ್ಣ ಬೋರಯ್ಯ ಮತ್ತಿತರರು ಹಾಜರಿದ್ದರು.